ಹಲೋ ಹಾ ಸರ್, ಗೋವಿಂದ್ ಸರ್ ನಮಸ್ತೆ. ಮಂಜುನಾಥ್ ಅಂತ. ನಮಸ್ತೆ. ಅದೇ ಫೋನ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಬಂತು. ಏನಾಯ್ತು, ಹೆಂಗಾಯ್ತು, ಯಾವಾಗಿಂದ ಅಂತ? ಅದು ಸತ್ಯ. ಈಗ ಒಂದು ದಿನ ಹಿಂದೆ ಒಂದು ವಾರದಿಂದನೂ ನನಗೊಂದು ಫೋನ್ ಬರ್ತಾ ಇದೆ. ಬರೀ ಹಿಂದಿಲ್ ಮಾತಾಡ್ತಾರೆ. ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಅದನ್ನ ಡೆಲಿವರಿ ಕೊಡ್ಬೇಕು, ನಿಮ್ ಅಡ್ರೆಸ್ ಹೇಳಿ ಮತ್ತೆ ನಮ್ಮ ಅಂತ ಹೇಳಿದ್ರು. ನಾನು ಅಡ್ರೆಸ್ ಬೇಡ, ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದೆ. ಅವನು ಇಲ್ಲ ಲೊಕೇಶನ್ ಬೇಡ, ನಾನು ಒಂದು ನಂಬರ್ ಕಳಿಸ್ತೀನಿ, ಡೆಲಿವರಿ ಬಾಯ್ ಅವನಿಗೆ ಆ ನಂಬರ್ಗೆ ಫೋನ್ ಮಾಡಿ ಅವನು ಬಂದು ಕಲೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರು, ಡೆಲಿವರಿ ಮಾಡ್ತಾನೆ ಅಂದ್ರು. ಅದೇನೋ ಒಂದು ಸ್ಟಾರ್ ಹಾಕ್ಬಿಟ್ಟು ಒಂದು 21 ಹಾಕ್ಬಿಟ್ಟು ಮತ್ತೆ ಒಂದು ಸ್ಟಾರ್ ಹಾಕಿ ಮತ್ತೆ ಆ ನಂಬರ್ನ ನನಗೆ ಕಳಿಸಿದ್ರು. ನಾನೊಂದು ವಾರದಿಂದ ಆನ್ಸರ್ ಮಾಡಿರ್ಲಿಲ್ಲ. ಇವತ್ತು ಮನೇಲಿ ಕೂತಿದ್ನಲ್ಲ, ಸರಿ ನೋಡ್ಬಿಟ್ಟು ಆನ್ಸರ್ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮಾಡಿದ ತಕ್ಷಣ ನನಗೆ ಒಂದು ವಿತಿನ್ 15 ಮಿನಿಟ್ಸ್ ಎಲ್ಲಾ ಕಡೆಯಿಂದನೂ ಫೋನು. ಸರ್, ನಿಮ್ಮ ಮೊಬೈಲ್ ಯಾಕಾಗಿದೆ ಅಂತೆ, ನಿಮ್ಮ ಹತ್ರ ಮಾಡಕ್ ಆಗ್ತಾ ಇಲ್ವಂತೆ, 2 hours ಅಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತಾ ಇದೆ. 45,000 ರೂಪೀಸ್ ಕೇಳ್ತಾ ಇದಾರೆ. ಅದ ನೋಡಿ ಸರ್, ಸ್ವಲ್ಪ ಸೈಬರ್ಗೆ ಹೋಗಿ ನೀವ್ ಯಾಕೆ ಹೇಳ್ತೀರಾ, ಯಾವತ್ತೂ ಕೇಳಿಲ್ಲ, ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಎಲ್ಲರೂ ಫೋನು. ಇದು ನನ್ಗೆ ಮಿಡ್ಲ್ ಕ್ಲಾಸ್ ಇಂದ ಹಿಡಿದು ಹೈ ಲೆವೆಲ್ ವರ್ಗು ಹೋಗ್ಬಿಟ್ಟಿದೆ ಫೋನು. ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಇದೆಯೋ ಎಲ್ರಿಗೂ, ಇವನ್ ಯೋಗೇಶ್ವರ್ ಫೋನ್ ಮಾಡ್ತಾರೆ, ಎಂತದ ಫೋನ್ ಮಾಡ್ತಾ ಇದಾರೆ ಅಂದ್ರೆ. ಆಮೇಲೆ ಕಿಮ್ಸ್ ಹಾಸ್ಪಿಟಲ್ ಇಂದ, ಆಮೇಲೆ ನನ್ನ ಕನ್ಸಲ್ಟ್ ಇರೋ ಡಾಕ್ಟರ್ಗಳು, ನನ್ನ ಎಲ್ಲಾ ಸಂಘಟನೆಯ ಮುಖಂಡರುಗಳು, ನನ್ನ ಹತ್ರ ಯಾವ್ಯಾವ್ದು ಕಾಂಟ್ಯಾಕ್ಟ್ ಇದೆ ಎಲ್ರಿಗೂ ಹೋಗ್ತಾ ಇದೆ. ಈಗ ನಾನು ಸ್ಟೇಷನ್ ಇಂದ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬರ್ತಾ ಇದ್ದೀನಿ. ಕೆಲವು ವಾಹಿನಿಗಳಿಗೂ ಹೇಳಿದ್ದೀನಿ, ನಿಮ್ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ಯಾರ ಹತ್ರನು ಯಾವುದೇ ಕಾರಣಕ್ಕೂ ಯಾರನ್ನೂ ದುಡ್ಡು ಕೇಳಿಲ್ಲ, ಇದು ಫೇಕು. ದಯಮಾಡಿ ಯಾರಿಗಾದ್ರೂ ಬಂದಿದ್ರೆ ಆತರ ಅದನ್ನ ನೀವ್ ಯಾರು ಕೂಡ ಅದನ್ನ ಗಣನೆಗೆ ತಗೋಬಾರ್ದು, ಅಂತದಕ್ಕೆಲ್ಲ ಕಿವಿ ಕೊಡಬಾರ್ದು. ದಯವಿಟ್ಟು ಯಾವುದೇ ಕಾರಣಕ್ಕೂ ನನಗೆ ಯಾವುದೇ 1 ರೂಪಾಯಿ ಹಾಕೂಡ್ದು ಅಂತ ಹೇಳ್ಬಿಟ್ಟು ನಿಮ್ಮ ಮನವಿ ಮುಖಾಂತರ, ನಿಮ್ಮ ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ಕೊಡ್ತೀನಿ. ಸರ್, ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅದ್ರ ಜೊತೆಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದ್ದಷ್ಟು ಕೂಡ ಈ ತರ ಫೇಕ್ ಆಗುವಂತದ್ದು, ಹ್ಯಾಕ್ ಆಗುವಂತದ್ದು ಜಾಸ್ತಿ ಆಗ್ತಾ ಇದೆ. ರೀಸೆಂಟ್ ಆಗಿ ನಮ್ಗೆ ಉಪೇಂದ್ರ ಸರ್ ಅವ್ರದ್ದು ಕೂಡ ಹಾಗೆ ಆಗಿತ್ತು. ಈಗ ನೋಡಿ ಕಂಪ್ಲೇಂಟ್ ಕೊಟ್ಬಿಟ್ಟು ಕಾರ್ ಇಳಿತಾ ಇದ್ದೀನಿ, ಬಸವೇಶ್ವರ ನಗರ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಪೊಲೀಸ್ ಅವ್ರು ಏನ್ ಹೇಳಿದ್ರು ಸರ್? ಪೊಲೀಸ್ನವರು ನಾವು ಸರ್, ನಾವು ನಮ್ಮ ಶ್ರಮ ನಾವು ಖಂಡಿತ ಮಾಡ್ತೀವಿ, ಬಟ್ ಸಾಯಂಕಾಲದೊಳಗೆ ನಿಮ್ಗೆ ವಿಷಯ ಫೋನ್ ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮ್ಗೆ ಈ ನಂಬರ್ಗೆ ನಾನು ಕಂಪ್ಲೇಂಟ್ ಕಾಪಿ ಕಳ್ಸಿಕೊಡ್ತೀನಿ. ಆಯ್ತು ಸರ್, ನನಗೆ ಕಳ್ಸಿಕೊಡಿ. ನಮ್ಮ ವಾಹಿನಿ ಮೂಲಕನೂ ಕೂಡ ಇದನ್ನ ಸಾರ್ವಜನಿಕರಲ್ಲಿ ನನ್ನ ಅತ್ಯಂತ ಕಳಕಳಿಯ ಮನವಿ, ಇದನ್ನ ಯಾರು ಕೂಡ ಸತ್ಯ ಅಂತ ನಂಬಬಾರ್ದು ಅಂತ ವಿನಂತಿ ಮಾಡ್ಕೊ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈಗ ಕಳಿಸ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.